ಸಮಯಕ್ಕೆ ಬರ್ತೀನಂತ ಹೇಳಿದೆ ನನ್ನ ಮಾವ. ಇಷ್ಟೊತ್ತಾದ್ರೂ ಏನೂ ಬರ್ಲಿಲ್ವಲ್ಲ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಈ ಪುಣ್ಯಾತ್ಮ ಯಾವ ಬರ್ತಾನೋ. ಮುಂಜಾನೆ ತಂಪಿನ ಕಿರಣ ಗರಿಬಿಚ್ಚಿ ನಿಂತಿರುವ ನವಿಲಂತೆ ಕಾಣುವ ಏನಿವಳ ಸೌಂದರ್ಯ. ಆಹಾ, ಇವಳ ಸೌಂದರ್ಯ ಸಿರಿ ನೋಡಲೇಬೇಕು. ಏಯ್, ಯಾರ ನೀನು? ಒಮ್ಮೆಲೆ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಬಂಟೆ ಹೆಣ್ಣಿನ ಜೊತೆ ಈ ರೀತಿ ವರ್ತಿಸ್ತಿದ್ದೀಯಲ್ಲ. ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ತ್ ಕಿಂಗ್. ಸೇನಾ ಜಮೀನಿಕಾರ. ಕನ್ನಡದಲ್ಲಿ ಪೃಥ್ವಿಗೆ ರಾಜ, ಪೃಥ್ವಿರಾಜ್ ಅಂತ ನನ್ನ ಹೆಸರು. ನಾನು ಯಾರ? ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜನಿಗೆ ಆಪ್ತ ಕಲಿಕೋ. ಇನ್ನು ಒಂಟಿಯಾಗಿ ರಸ ತುಂಬಿ ನಿಂತಿರುವ ವಾಸನೆಗೆ ಸೋತು ಬಂದಿರುವ ರಸಿಕ ನಾನು. ಒಂಟಿಯಾಗಿ ರಸ ತುಂಬಿ ನಿಂತಿರುವ ಹೆಣ್ಣಿನ ವಾಸನೆಗೆ ಈ ನನ್ನ ಮನಸ್ಸು ಹುಚ್ಚನಂತ ಹೇಳಿಕೊಂಡು ಬಂದಿದೆ. ಅದು ತಪ್ಪಲ್ಲ. ಆದ್ರೆ ನಾಯಿ ಅಂತ ಚಪಲಕ್ಕೆ ಬಾಯಿ ತರ್ತಾ ಇದೆಯಲ್ಲ, ಅದು ಶುದ್ಧ ತಪ್ಪು. ಒಂಟೆ ಹೆಣ್ಣನ್ನ ತಡವಿದ್ಯಾ ಆದ್ರೆ ಪರಿಣಾಮ ನೆಟ್ಟಿಗಾಗ್ಲಿಕ್ಕಿಲ್ಲ. ಇಲ್ಲಿ ಕುಳಿತಿದ್ದಾರಲ್ಲ ಈ ಸಮಾಜ ಜನ, ಚಪ್ಪಲಿ ತೆಗೆದುಕೊಂಡು ಹೊಡಿತಾರೆ. ಎಚ್ಚರವಾಗಿರು. ಎಚ್ಚರ. ಇಲ್ಲಿ ಕುಳಿತುಕೊಂಡು ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಣ್ಣಿಗೆ ಕಂಡರು ಕಾಣದಾಗಿ ನಟಿಸುವ ನಾಮರ್ಧರಿರುವ ಕಾಲ. ಅಂದಾಗ ಎತ್ತರದ ಮಾತುಗಳಿಂದ ಹೆದರಿ ಹೋಗುತ್ತೇನೆಂದು ತಿಳಿದುಕೊಂಡಿರುವೆಯಾ? ಹುಚ್ಚು ಎಣ್ಣೆ. ಸುಮ್ಮನೆ ನನ್ನ ಮೈಯಲ್ಲಿ ಉರಿತಿರುವ ಪ್ರೇಮದ ವಿರದಾಗ್ನಿಗೆ ಮತ್ತಷ್ಟು ಕಿಚ್ಚು ಹಾಕಬೇಡ. ಅಚ್ಚದೆಯಿಂದ ಈ ನಿನ್ನ ಉಪ್ಪು ತಗ್ಗುಗಳಿರಬೇಕು. ಆನಂದ ಪಡೆಯಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬಯಕೆ. ಆರಿನ ಹೆಬ್ಬಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊಳ್ಳೋ. ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ಮಾರ್ಕೆಟ್ ನಲ್ಲಿ ಸಿಗುವ ಮಾವಿನ ಹಣ್ಣು ಅಂತ ತಿಳಿದುಕೊಂಡಿದ್ಯಾ? ಏ ಮಿಸ್ಟರ್, ಹೆಣ್ಣು ಅಂದ್ರೆ ನಾರಿ ಆಗ್ತಾಳೆ. ಮುಂದೆ ಯಾವ್ದ್ರೆ ನಿಮ್ಮಂತ ದೂರ ಸರಿಯಾಚೆ. ಹೀಗೆ ಸಿಕ್ಕ ನಿನ್ನಂತ ಹಣ್ಣನ್ನು ಮೇಲೆ ಕಿಸುವ ಬಂಡನಲ್ಲ ಈ ಪೃಥ್ವಿರಾಜ. ಕೈಗೆ ಸಿಕ್ಕಿರುವ ಹಣ್ಣನ್ನು ಮನ ಬಂದಂತೆ ಕಚ್ಚಿ ತಿನ್ನಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬಯಕೆ. ನಿನ್ನ ಹೆಬ್ಬಯಕೆ ಅಲ್ಲೇ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲವಾದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಏನಂತೆ? ಈ ಹಣ್ಣನ್ನ ಕಚ್ಚಿ ತಿಂತೀಯ? ಲೇ, ಈ ಹಣ್ಣನ್ನ ಕಚ್ಚಿ ತಿನ್ಲಿಕ್ಕೆ ಇದೇನು ರೋಡಿನಲ್ಲಿ ಬೆಳೆದ ಹಣ್ಣಲ್ಲ. ಮಾನವಂತರ ಮನೆತನದಲ್ಲಿ ಬೆಳೆದ ಹಣ್ಣು. ಕಚ್ಚು ತಿನ್ನುವ ನಿನ್ನ ಹಲ್ಲನ್ನ ಕಿತ್ತು ಕೊಟ್ಟರು ನನ್ನ ಮಾವಂದ್ರು. ಹುಷಾರ್. ಮಾನವಂತರ ಮನೆತನದ ಹೆಣ್ಣು. ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹ? ಮಂದಿಯಲ್ಲಿ ಮಮತಿನ ತಂಗಿ ಎಂದು ನನಗೆ ಅಂಗಿ ಬಿಚ್ಚಿ ಬೆತ್ತಲು ಮಾಡಿ ರತಿ ಕ್ರೀಡಾಡುವ ಬಂಡ ಜನಗಳಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಕಾಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಡ್ಡತನದಿಂದ ತಮ್ಮ ಶೀಲವನ್ನೇ ಕಳೆದುಕೊಳ್ಳುವ ಬಂಡ ರಂಡರಿಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕಲೇ ಬಂಗಾರದಂತ ಹೆಂಡತಿ ಮನೆಯಲ್ಲಿ ಇದ್ದರೂ
ಬಣ್ಣದ ಹೆಣ್ಣಿಗೆ ಮಗಳಾಗಿ ತಮ್ಮ ಸರ್ವಾಸ್ತಿಯನ್ನೇ ಬರಿದು ಮಾಡಿಕೊಂಡು ಬರುವ ಬಂಡ ಗಂಡಸರೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಲೇ, ನೀನಾಡುವ ಈ ಕೊಳಕು ಮಾತುಗಳನ್ನ ಕೇಳಿ ನನ್ನ ಮನಸ್ಸನ್ನ ನಾನು ಗಲೀಜು ಮಾಡ್ಕೊಳ್ಳೋದಿಲ್ವೋ? ಇವಳು ಕಂಡವರಿಗೆ ಸರಗ ಹಾಸುವ ಸೋಳೆ ಅಲ್ಲ. ಗರತಿ ಹೆಣ್ಣು ಮೊದಲು ಅದನ್ನು ತಿಳ್ಕೋ. ಗರತಿ ಹೆಣ್ಣು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು. ಬೇರೊಬ್ಬ ಮಿಂಡನಿಗೆ ಸೆರಗೋಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆ ಊಟ ಹಾಕಿಸುವ ಗರತಿ ಸೋಗಿನ ಬಂಡರಂಡೇರಿಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ನೀನು ಗರತಿಯಾದರೇನು ಸೂಳೆಯಾದರೇನು, ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆಂಬುದು ನನ್ನ ಕೊನೆಯ ಆಸೆ. ಪಾಪಿ, ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ಲೇ, ಒಂದ್ ಹೆಜ್ಜೆ ಮುಂದಿಟ್ಟು ನೀನೇನಾದ್ರೂ ನನ್ನ ಮುಟ್ಲಿಕ್ಕೆ ಬಂದಿದ್ಯಾ ಆದ್ರೆ, ನಿತ್ಯನ ಪೂಜೆ ಮಾಡುವ ದೇವರು ಇದ್ದಿದ್ದೆ ನಿಜವಾದ್ರೆ, ಯಾವುದಾದ್ರೂ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ತಾನೋ ಆ ನನ್ನ ದೇವರು. ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಡಾರ್ಲಿಂಗ್. ಕೊಟ್ಟ ಬೆದರಿಕೆಗೆ ಹೆದರುವನಲ್ಲ ಈ ಪೃಥ್ವಿರಾಜ. ಕಮಾನ್ ಮೈ ಡಾರ್ಲಿಂಗ್, ಕಮಾನ್. ಎಲ್ಲಿಸೋ ನಿನ್ನಿದ್ದು ಶಾಸನದ ಕೆಲಸವನ್ನು. ಅಂದು ಗಾಂಧಿ ಮಹಾತ್ಮ ಒಂಟಿಯಾಗಿ ಮಧ್ಯರಾತ್ರಿ ಹೆಣ್ಣು ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಹೇಳಿದ ಆ ಮಹಾತ್ಮ. ಬಟ್ ನಿಮ್ಮಂತ ಲ್ಯಾಡನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತ ಕನಸುಗಳನ್ನ ನುಚ್ಚು ನೂರು ಮಾಡುತ್ತಿದ್ದೀರಲ್ಲ, ನಿಮ್ಮಂತ ಬಂಡರ ಸೇರಿಕೊಂಡು. ಯಾರೋ ನೀನು? ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸುವವರು ಯಾರಿಲ್ಲ ಈ ಕಲಿಯುಗದಲ್ಲಿ. ಈ ಕಲಿಯುಗದಲ್ಲಿ ಪೃಥ್ವಿರಾಜನ ಸೇಡಿನ ಕಿಡಿಗೆ ಆವುದೀಗ ಬೇಡ. ರೊಚ್ಚಿಗೆದ್ದ ಹಾವು, ನಿನ್ನಂತ ರೊಚ್ಚಿಗೆದ್ದ ಹಾವುಗಳನ್ನು ಪರ್ಚಿ ಹಾಕಿ ಹಿಡಿದು ಅದರ ಹಳ್ಳಕ್ಕಿತ್ತು ಕುಂಡಿನಾದದಿಂದ ಆಟ ಆಡಿಸಬಲ್ಲ ಈ ಹಾವು ಆಡಿಗ ಅಂದಾಗ ನಿಮ್ಮಂತ ಬಂಡರು ಬಡವರ ಮೇಲೆ ಆಟಾಸದ ಮೇಲೆ ನಿಮ್ಮಂತವನ್ನ ನೆಟ್ಟಿ ನಿಲ್ಲಲು ಬಂದು ಬಹುದೂರ್ ಗಂಡು ಹುಲಿ ಈ ಕಲಿಯುಗದ ಕಾರಣ. ಕಲಿಯುಗದ ಕಾರಣ ಅಂದು ಮಹಾಭಾರತ ಯುದ್ಧದಲ್ಲಿ ಕೌರವರನ್ನು ಗೆಲ್ಲಿಸಿಕೊಳ್ಳಲಾಗದ ಕಾರಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿನ ಹೊಡೆದಿಗೆ ಸಿಲುಕಲು ಸಿದ್ಧನಾಗಿಯೇ ಬಂದಿರುವೆಯಾ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಇಲ್ಲವಾದರೆ ಈ ಪೃಥ್ವಿರಾಜನ ಸೇಡಿನ ಕಿಡಿಗೆ ಆಹುತಿ ಆಗಬೇಡ. ಸೇಡಿನ ಕಿಡಿ ಪೃಥ್ವಿರಾಜ್ ಬೆಂಕಿ ಬಿರುಗಾಳಿ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲ ಮೋಡ ಕವಿದು ಸಿಡಿಲು ಕೋಲ್ ಮಿಂಚನ್ನು ಅರ್ಪಡಿಸಿ ಬಂದರ ನನ್ನ ಮನಸ್ಸಿನಲ್ಲಿ ಒತ್ತು ವಯಸ್ಸಿನ ಸೇಡಿಗೆ ಆಹುತಿ ಆಗಬೇಡ. ಮೊದಲು ಇವಳನ್ನು ಬಿಟ್ಟು ಹೊರಟೋಗು, ಇಲ್ಲವಾದರೆ ಮುಂಗನಂತೆ ವರ್ತಿಸಿದರೆ ಜನಾರ್ಧದಲ್ಲಿ ಬೀಳುವುದು ಈ ಕರ್ಣನ ಕೈಯಲ್ಲಿ ನಿನ್ನ ಹೆಣ. ಎಚ್ಚರ ಎಚ್ಚರ. ಲೇಖನ ಆಡಂಬರದ ಮಾತುಗಳನ್ನಾಡಿ ಈ ನನ್ನ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮೂರ್ಖನಾಗಬೇಡ. ಲೇಖನ ಇಂದಿನ ನನ್ನ ಪ್ರೇಮದ ವಿರೋಧಾಜ್ಞೆಗೆ ಮತ್ತಷ್ಟು ಸೀಮೆಯನ್ನೇ ಸುರಿದಿರುವೆಯಲ್ಲ, ಆ ವಿರೋಧ ಜ್ವಾಲೆಯಲ್ಲಿ ಸುಟ್ಟುಕೊಂಡು ಬೀದಿ ನಾಯುವಂತೆ ಅಲ್ಲಿ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಎಂಟನೆಯ ಬಂಟ ಪೃಥ್ವಿರಾಜನೇ ಅಲ್ಲ. ಹೋಗಲೇ ಹೋಗು ಲೌಡಕ್ ಲಾಟೆನ್.
ನೀವು ಮಾಡಿದ ಅನ್ಯಾಯ ಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಈ ಕರ್ಮ ತುಂಬಿದ ಊರಿನಲ್ಲಿ ಧರ್ಮ ತುಂಬಿದ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಅಣ್ಣ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮಗೆ ಸದಾ ಹೇಳಮ್ಮ, ಎಲ್ಲ ಆ ದೈವ ಸಂಕಲ್ಪ. ಯಾರಮ್ಮ ಅವನು ನಿನ್ನ ಮೇಲೆ ಬಲಾತ್ಕಾರಕ್ಕೆ ಇಚ್ಛಿಸಿದ? ಯಾರು ಇವನು ಆ ಜಯರಾಜನ ಆಪ್ತ ಸ್ನೇಹಿತ. ಇವರಿಬ್ಬರ ಅಟ್ಟಹಾಸಕ್ಕೆ ಕೊನೆನೇ ಇಲ್ಲದಂತಾಗಿದೆ. ಊರಲ್ಲಿ ಯಾವುದಾದ್ರೂ ಬಡ ಹೆಣ್ಮಕ್ಳನ್ನ ಕಂಡ್ರೆ ಸಾಕು, ಅವರ ಶೀಲಹರಣ ಮಾಡಿ ಅವರನ್ನ ಕೊಲೆ ಮಾಡ್ತಾರೆ. ಇನ್ನು ಬಡವರಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಅದೇ ಹಣ ಮತ್ತು ರಾಜಕೀಯ ಬಲದಿಂದ ಹೊರಗೆ ಬರ್ತಾರೆ. ಇವತ್ತು ಯಾರ ಅದೃಷ್ಟವೋ ಏನು, ನೀವು ನನ್ನ ಬಂದು ಕಾಪಾಡಿದ್ರಿ. ಈ ಪಾಪಿ ಕಣ್ಣಿಗೆ ನಾನ್ ಬಿದ್ದೆ, ಬಂದು ನೀವು ನನ್ನನ್ನು ಕಾಪಾಡಿ. ಲೇ ಜಯರಾಜ್, ಪೃಥ್ವಿರಾಜ್, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಲೆ ನನಗೆ ವಿರೋಧಿಗಳಾಗಿ ನನ್ನನ್ನು ಕಾಡಿ ಕೆಳೆಯುತ್ತಿದ್ದರಲ್ಲ, ಆ ನಿನ್ನಮ್ಮನ್ನ ಆ ಬಾಜಿಯಿಂದ ನಿಮ್ಮನ್ನು ಕಾನೂನಿಗೆ ಬಣಕ್ಕೆ ಒಪ್ಪಿಸದೆ ಹೋದರೆ ನಾನು ಸೇಡಿಗಿಡಿದ ಸಿಡಿದದ್ದ ಕಾರಣನೇ ಅಲ್ಲ. ಮಿಸ್ಟರ್, ಮನದಲ್ಲಿ ಏನೋ ವಿಚಾರ ಮಾಡುವಂತಿದೆಯಲ್ಲ. ನೋಡಮ್ಮ, ಹುಚ್ಚ ನಾಯಿಗಳಿದೆಂದು ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ ಅಮ್ಮ. ಅದನ್ನು ಬಿಟ್ಟು ಹಿಂತಿರುಗಿ ಬೆನ್ನು ಹತ್ತೋದು ಈ ಕಲಿಯುಗದ ನೇಮಮ್ಮ. ಹೋಗ್ಲಿ ಬಿಡಿ. ಅಂದ ಹಾಗೆ ನೀವು ಯಾರು, ನಿಮ್ಮ ಹೆಸರೇನು ಅಂತ ಗೊತ್ತಿಲ್ಲ. ಈ ಊರಿಗೆ ನೀವು ಹೊಸಬ್ರು ಅಂತ ಕಾಣುತ್ತೆ. ಇಲ್ಲಿ ಯಾರ ಮನೆಗೆ ಬಂದಿದ್ದೀರಿ? ನಾನ್ಯಾರೆಂಬುದು ನನಗೆ ತಿಳಿದಿಲ್ಲ. ನಾನ್ಯಾರೆಂಬುದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿರುವ ಅಡಿಕೊಳ್ತಿರುವ ಸತ್ಯವನ್ನು ಬಿಜಿಟ್ಟು ಈ ಜನರಿಗೆ ಸಾರಿ ಹೇಳಿರುವ ಸಮಾಧಾನವೇ ಇಲ್ಲ. ನಿಮ್ಮ ಒಗಟಿನ ಮಾತು ನನಗಂತೂ ಅರ್ಥವಾಗಿಲ್ಲ. ಸರಿ, ಹೊತ್ತಾಯ್ತು, ನಾನು ಹೋಗಿ ಬರ್ತೀನಿ ಅಣ್ಣ. ಹೋಗಿ ಬರಮ್ಮ, ಹೋಗಿ ಬಾ. ಹೌದು, ಅರ್ಥ ಅನರ್ಥಗಳ ಮಧ್ಯ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರಗಳನ್ನು ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲ. ಲೇ ಜಯರಾಜ್, ಪೃಥ್ವಿರಾಜ್,